ಎಲ್ರಿಗೂ ಮಸ್ತ್ ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಮಗ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ಸುಮಾರು ದಿನ ಆಗಿತ್ತು T20s ಆಗಿ T20 ಸೀರೀಸು ಇವತ್ತಿನ ಸ್ಟಾರ್ಟ್ ಆಗಿದೆ. ಇಟ್ಸ್ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಮೊದಲನೇ T20 ಮ್ಯಾಚ್ ಪ್ರಿವ್ಯೂಗೆ ಎಲ್ಲರಿಗೂ ಸ್ವಾಗತ ಮಗ. ಗೊತ್ತಿರೋದೇನೆ ಡಾಮಿನೇಷನ್ ಅಂತೂ ಇದ್ದಿದ್ದೇನೆ, ಇಂಡಿಯನ್ ಟೀಮು ಇವತ್ತು ಡಾಮಿನೇಟ್ ಮಾಡುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಅಂತೂ ಇದ್ದಿದ್ದೇನೆ. 3 ಮ್ಯಾಚ್ T20 ಸೀರೀಸಲ್ಲಿ 3-0 ಮಾಡಿ ಬಾಂಗ್ಲಾನ ವಾಡ್ದ ಇಪ್ಪೆಕಾಯಿ ಮಾಡಿ ಅಟ್ಟುತ್ತೀವಿ ಅಂತ ಎಕ್ಸ್ಪೆಕ್ಟೇಷನ್ ಜೋರಾಗಿರೋದ್ರೆ, ಬಟ್ ಅವ್ರೇನಾದ್ರು ಅಪ್ಸೆಟ್ ಮಾಡ್ತು ಅಂತಂದರೆ ಅದು ಅವರಿಗೆ ಪಾಸಿಟಿವ್. ಇಲ್ಲಿ ನಮ್ಮ ಟೀಮ್ ಇಂಡಿಯಾ ನಾವು ಲಾಸ್ಟ್ ಇದನ್ನ ನೋಡ್ತು ಅಂದರೆ T20 ಸೀರೀಸ್ ಶ್ರೀಲಂಕಾ ಮೇಲೆ ಗೆದ್ಬಿಟ್ಟು ಬಂದಿರೋದು ಅವ್ರ ಮೇಲೆ ನೋಡ್ತು ಅಂತಂದರೆ ಯಾವ ಥರ ಸೋಲೋ ಅಂತ ಮ್ಯಾಚ್ಗಳೆಲ್ಲ ಗೆದ್ಬಿಟ್ಟು ಬಂದಿದ್ವಲ್ಲ ಸೂರ್ಯಕುಮಾರ್ ಯಾದವ್ ಅವರ ಕ್ಯಾಪ್ಟನ್ಸಿಲಿ. ಸೊ ಇಲ್ಲಿ ಇನ್ನೂ ಬೆಟರ್ ಕನ್ವಿನ್ಸಿಂಗ್ ಆಗಿ ಗೆಲ್ಲಬೇಕು ಅನ್ನೋ ಎಕ್ಸ್ಪೆಕ್ಟೇಷನಲ್ಲಿ ನಾವು ಇದ್ದೀವಿ. ಒಂದು ಬಿಗ್ ಚೇಂಜ್ ಆಗಿದೆ. ನಿನ್ನೆ ರಾತ್ರಿ ಬಂದಂಥ ಅಪ್ಡೇಟ್ ಏನಮ್ಮ ಅಂತಂದರೆ ಶಿವಮ್ ದುಬೆ ರೂಲ್ಡ್ ಔಟ್ ಆಗಿದ್ದಾರೆ. ಇಂಜುರಿ ಇರಬೇಕು ಅಂತ ಕಾಣಿಸುತ್ತೆ. ಶಿವಮ್ ದುಬೆ ಈ ಬಾಂಗ್ಲಾದೇಶ್ ಸೀರೀಸಿಂದ ರೂಲ್ಡ್ ಔಟ್ ಆಗಿದ್ದಾರೆ. ಆ್ಯಂಡ್ ಇವರ ರೀಪ್ಲೇಸ್ಮೆಂಟ್ ಆಗಿ ತಿಲಕ್ ವರ್ಮಾ ಅವರು ಆ್ಯಡ್ ಆನ್ ಆಗಿದ್ದಾರೆ ಇಂಡಿಯನ್ ಟೀಮ್ಗೆ ಅಂತ ಅಪ್ಡೇಟ್ ಇದೆ ಮಗ. ಸೊ 11 ವಿಚಾರಕ್ಕೆ ಬಂತು. ನಾನು 11 ಏನು 2 ದಿನದಿಂದ ಹೇಳಿದೆ. ಸೊ ಅದರಲ್ಲಿ ಆಲ್ಟ್ರೇಷನ್ ಆಗಿದೆ. ಶಿವಮ್ ದುಬೆ ಜಾಗಕ್ಕೆ ತಿಲಕ್ ವರ್ಮಾ ಬರ್ಬೋದು, ಅಥವಾ ನಿತೀಶ್ ಕುಮಾರ್ ರೆಡ್ಡಿ ಬರ್ಬೋದು, ಅಥವಾ ಜಿತೇಶ್ ಶರ್ಮಾ ಬರ್ಬೋದು. ಈ 3 ಜನದಲ್ಲಿ ಯಾರು ಬೇಕಾದ್ರೂ ಆಡುವಂಥ ಸಾಧ್ಯತೆ ಇದೆ. ಇನ್ನು ಬೌಲಿಂಗ್ ಕಾಂಬಿನೇಷನ್ ಬಗ್ಗೆ ಎಲ್ಲ ನಾನು ಪ್ಲೇಯಿಂಗ್ 11 ಬಗ್ಗೆ ಆಲ್ರೆಡಿ ಮಾತಾಡಿದ್ದೀನಿ. ಅದ್ರ ಬಗ್ಗೆ ಜಾಸ್ತಿ ಡಿಸ್ಕಸ್ ಮಾಡುವಂಥ ಅಗತ್ಯತೆ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತು ಮ್ಯಾಚ್ ಆಗ್ತದೆ. ಪಿಚ್ ರಿಪೋರ್ಟ್ ಬಂದ್ಬಿಡೋಣ. ಇವತ್ತು ಮ್ಯಾಚ್ ಆಗ್ತದೆ ಗ್ವಾಲಿಯರ್ ಸ್ಟೇಡಿಯಂಲ್ಲಿ, ಹೊಸ ಸ್ಟೇಡಿಯಮ್ಮು. ಇಲ್ಲಿ ಆಗಿರುವಂಥದ್ದು ಇಲ್ಲಿ ಇದುವರೆಗೂ ಕೂಡ 12 T20 ಮ್ಯಾಚಸ್ಗಳು, ಇಂಟರ್ನ್ಯಾಷನಲ್ಸ್ ಅಲ್ಲ T20 ಮ್ಯಾಚಸ್ಗಳು. ಅದರಲ್ಲಿ 8 ಮ್ಯಾಚ್ನ ಗೆದ್ದಿರೋದು ಬ್ಯಾಟಿಂಗ್ ಸೆಕೆಂಡ್ ಆಡಿರೋರು, 4 ಮ್ಯಾಚ್ನ ಗೆದ್ದಿರೋರು ಬ್ಯಾಟಿಂಗ್ ಫಸ್ಟ್ ಆಡಿರೋರು. ಆ್ಯಂಡ್ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಅಂತ ಬಂದಾಗ ಇದುವರೆಗೂ 13 T20 ಇಂಟರ್ನ್ಯಾಷನಲ್ಸ್ ಆಗಿದೆ. ಅದರಲ್ಲಿ 12 ಮ್ಯಾಚ್ನ ಇಂಡಿಯಾ ಗೆಲ್ತು ಅಂದರೆ ಕೇವಲ ಒಂದೇ ಒಂದು ಮ್ಯಾಚ್ನ ಮಾತ್ರ ಬಾಂಗ್ಲಾದೇಶ ಗೆದ್ದಿದೆ. ಇದೇ ಸ್ಟ್ಯಾಟ್ಸ್ ಹೇಳುತ್ತೆ ಇಂಡಿಯಾದ ಡಾಮಿನೇಷನು ಎಷ್ಟಿದೆ ಬಾಂಗ್ಲಾದೇಶದ ಮೇಲೆ ಅಂತ. ಪಿಚ್ ಹೆಂಗೆ ಬಿಹೇವ್ ಆಗುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಅಂತೂ ಖಂಡಿತ ಇದ್ದೇ ಇರುತ್ತೆ. ಇಲ್ಲಿ ಆವರೇಜ್ ಫಸ್ಟಿಂಗ್ ಸ್ಕೋರ್ 171 ಇದೆ. ಬಾಂಗ್ಲಾದೇಶ್ ಟೀಮ್ ಅವರು ಒಂದು ಸ್ಟೇಟ್ಮೆಂಟ್ ಹಾಕಿಬಿಟ್ಟಿದ್ದಾರೆ ಪಿಚ್ನ ನೋಡ್ಬಿಟ್ಟು, ಅಂದರೆ ಇವತ್ತಿನ ಮ್ಯಾಚ್ನ ಆಡ್ತಾ ಇರುವಂಥ ಪಿಚ್ನ ನೋಡ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಪಿಚ್ ಸ್ಲೋ ಆ್ಯಂಡ್ ಲೋ ಇದೆ ಅಂತ ಇವರು ಲಿಟನ್ ದಾಸ್ ಅವರನ್ನು ಹೇಳಿದ್ದಾರೆ ಅಂತ ಬಂತು ಅಪ್ಡೇಟು. ಈ ಕಡೆ ಇಂಡಿಯನ್ ಟೀಮ್ ಅವರೆಲ್ಲ ನೋಡ್ಬಿಟ್ಟು ಹೇಳಿದಾರಂತೆ, ಸೂರ್ಯಕುಮಾರ್ ಯಾದವ್ ಹೇಳಿದಾರಂತೆ ಪಿಚ್ಚು ಬ್ಯಾಟಿಂಗ್ ಆಡೋದಕ್ಕೆ ಮಸ್ತಾಗಿದೆ, ಸೈಕ್ ಆಗಿದೆ ಅಂತ. ಆ್ಯಕ್ಚುಲಿ ಇಲ್ಲಿ 200s ಸುಮಾರು ಸಲ ಕ್ಲಾಕ್ ಆಗಿದೆ T20ಸಲ್ಲೇ. ಸೊ ಅದರಿಂದ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಬೋದು 200s ಕ್ಲಾಕ್ ಆಗುತ್ತೆ ಈಸಿಯಾಗಿ ಅಂತ. ಆ್ಯಂಡ್ ಇದು ಚೇಸ್ ಡೌನ್ ಕೂಡ ಆಗುತ್ತೆ ಅಂತ. ಯಾಕಂದರೆ 8 ಸಲ 12 ಮ್ಯಾಚಲ್ಲಿ ಚೇಸ್ ಡೌನ್ ಮಾಡ್ಬಿಟ್ಟು ಗೆದ್ದಿದ್ದಾರೆ ಅಂತಂದರೆ ಇಲ್ಲಿ ಟಾಸ್ ಗೆದ್ದರು ಆಬ್ವಿಯಸ್ಲಿ ಚೇಸ್ ಡೌನ್ ಮಾಡೋದಕ್ಕೆ, ಅಂದರೆ ಬ್ಯಾಟಿಂಗ್ ಸೆಕೆಂಡ್ ಆಡೋದಕ್ಕೆ ನೋಡ್ತಾ ಇರ್ತಾರೆ. ಸೊ ಇನ್ನೇನು ಜಾಸ್ತಿ ಹೆಚ್ಚು ಹೇಳುವಂಥ ಅಗತ್ಯತೆ ಇಲ್ಲ. ಗ್ವಾಲಿಯರ್ ಸ್ಟೇಡಿಯಮಲ್ಲಿ ಆಗ್ತದೆ, 7 ಗಂಟೆಗೆ ಮ್ಯಾಚ್ ಇದೆ. ಏನಾರು ಟಕ್ಕರ್ ಗಿಕ್ಕರ್ ಫೈಟರು ಇರೋ ಥರ ಇತ್ತು ಅಂತಂದರೆ ಏನಾರ ಹೇಳ್ಬೋದಮ್ಮ. ಇವ್ರು ನೋಡಿದ್ರೆ ವೈಟ್ ವಾಶ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆಲ್ಮೋಸ್ಟ್ ಅದೇ ಥರ ಇದೆ ಟೀಮ್. ಏನಂತ ಹೆವಿ ಚೇಂಜಸ್ ಏನಿಲ್ಲ. ಆಲ್ಮೋಸ್ಟ್ ಅದೇ ಟೀಮು. ಮೇನ್ ಪ್ಲೇಯರ್ಸ್ಗಳೆಲ್ಲ ಬಂದ್ಬಿಟ್ಟು ಆಡ್ತಿದ್ದಾರೆ. ಶಕೀಬ್ ಅಲ್ ಹಾಸನ್ ಗೊತ್ತಿರೋ ಹಾಗೇ ಇಲ್ಲ, ಯಾಕೆಂತಂದರೆ ಅವ್ರು ರಿಟೈರ್ಮೆಂಟ್ ಆಗಿ ಕೊಟ್ಟಿದ್ದೀನಿ T20 ಅಂತ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ. ಸೊ ಅವರೊಂದು ಮಿಸ್ ಆಗ್ತಾ ಇದ್ದಾರೆ ಇಲ್ಲಿ. ಸೊ ಇನ್ನೇನು ಜಾಸ್ತಿ ಸೂರ್ಯಕುಮಾರ್ ಯಾದವ್ ಅವರ ಕ್ಯಾಪ್ಟನ್ಸಿಲಿ ಒಂಥರ ಮಿಂಚಿದೆ. ಆಲ್ರೆಡಿ 3 ಮ್ಯಾಚ್ಗಳನ್ನ ಗೆದ್ದು ಶ್ರೀಲಂಕಾ ಮೇಲೆ. ಸೊ ಅದಾದಮೇಲೆ ಒಂದು ODI ಸೀರೀಸು ಒಂಥರ ಆ ಒಂದು ವಾಯ್ಡ್ ಆಗಿತ್ತು. ಆ ವಾಯ್ಡ್ನ ಮತ್ತೆ ಇವಾಗ ಫಿಲ್ ಮಾಡಿದ್ದಾರೆ ಇವರು ಬಂದ್ಬಿಟ್ಟು. ಟೆಸ್ಟ್ ಫಾರ್ಮೆಟಲ್ಲಿ ಗೆದ್ದುಬಿಟ್ಟು ವೈಟ್ ವಾಶ್ ಮಾಡಿಬಿಟ್ಟು ಸೀರೀಸ್ನ ಕಂಟಿನ್ಯೂಸ್ ಆಗಿ ಟೆಸ್ಟ್ ಮ್ಯಾಚ್ಗಳಲ್ಲಂತೂ ಸೀರೀಸ್ಗಳ ಮೇಲೆ ಸೀರೀಸ್ ನಮ್ಮ ಟೀಮ್ ಇಂಡಿಯಾ ಗೆದ್ಕೊಂಡು ಬಂದಿದೆ. ಇವಾಗ ಏನು ಕ್ವಾಲಿಫೈಸರ್ ಟೆಸ್ಟ್ ಮ್ಯಾಚ್ಗೆ ಹೋಗ್ಬಿಟ್ಟೆ ನಾನು. T20 ಸೀರೀಸ್ ಇದೆ. ಓಕೆ, T20 ಸೀರೀಸ್ಗಳಂತ ಬಂದಾಗ ನಮ್ಮ ಟೀಮ್ ಇಂಡಿಯಾದ ಡಾಮಿನೇಷನ್ ಅಂತೂ ಇದ್ದಿದ್ದೇನೆ. ಸೂರ್ಯಕುಮಾರ್ ಯಾದವ್ ಅವರ ಕ್ಯಾಪ್ಟನ್ಸಿಲಿ ಸೀರೀಸ್ ಆ್ಯಕ್ಚುಲಿ ಸೋತೆ ಇಲ್ಲ ನಮ್ಮ ಟೀಮ್ ಇಂಡಿಯಾ. ಸೊ ನೋಡೋಣ ಈ ಸೀರೀಸ್ನ ಅದು ಯಾವ ಥರ ತಗೊಂಡು ಹೋಗ್ತಾರೆ ಅಂತ. ಅದೇ ಒಂದು ವೇಳೆ ಏನಾದ್ರು ಬಾಂಗ್ಲಾದೇಶ ಈ ಸೀರೀಸ್ನ ಗೆದ್ಬಿಡ್ತು ಅಂತ ಇಟ್ಕೊಳ್ಳಿ, ಇದು ಇಂಡಿಯಾಗೆ ಮಾಡಿದಂಥ ಅತಿ ದೊಡ್ಡ ಅಪ್ಸೆಟ್ ಆಗುತ್ತೆ ಮಗ. ನಾನು ಅನ್ಕೊಂಡಿದ್ದೀನಿ ಈ ಸೀರೀಸಲ್ಲಿ ಅಟ್ಲೀಸ್ಟ್ ಒಂದು ಮ್ಯಾಚ್ ಆದ್ರೂ ಗೆಲ್ತು ಅಂದರೆ ಬಾಂಗ್ಲಾದೇಶ ಕಾಂಪಿಟೇಷನ್ ಇರುತ್ತೆ. ಇಲ್ಲ ಅಂತ ಅಂದರೆ ಏನೋ ಬರೀ ಇವರೇ ಹೊಡ್ಕೊಂಡು ಹೋಯ್ತು ಅಂದರೆ ನಮ್ಮ ಇಂಡಿಯಾದವ್ರು ಕಾಂಪಿಟೇಷನು ಫೈಟು ಗೀಟು ಏನೂ ಇಲ್ಲ ಅಂತಂದರೆ ಲಾಸ್ಟ್ ಮ್ಯಾಚ್ ಕ್ಯೂರಿಯಾಸಿಟಿ ಇರಬೇಕು ಅಂದರೆ 1 ಈಚ್ ಆಯಿತು ಅಂತಂದರೆ ಕ್ಯೂರಿಯಾಸಿಟಿ ಇರುತ್ತೆ. ಇವ್ರು ಗೆಲ್ಲಕ್ಕಾಗಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಟಫ್ ಫೈಟ್ ಕೊಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ. ನೋಡೋಣ ಅದು ಏನಾಗುತ್ತೆ ಅಂತ. ಯಾಕೋ ವೈಬು ಬರ್ತಾ ಇಲ್ಲ, ಅವ್ರು ಗೆಲ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಬರ್ತಾ ಇಲ್ಲ. ಯಾಕಂದರೆ ಸಿಕ್ಕಾಪಟ್ಟೆ ಬಲಿಷ್ಠವಾಗಿದೆ ಇಂಡಿಯನ್ ಟೀಮು. ಬ್ಯಾಟಿಂಗ್ ಆರ್ಡರ್ ಅಂತೂ ಸೈಕ್ ಆಗಿದೆ. ಆ್ಯಂಡ್ ಕನ್ಫರ್ಮ್ ಮಾಡಿದರೆ ಸೂರ್ಯಕುಮಾರ್ ಯಾದವ್ ಅವರನ್ನೇ ಯಾರು ಓಪನ್ ಮಾಡ್ತಾರೆ ಅಂತ. ಇಟ್ಸ್ ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ ಇಸ್ ಗೋಯಿಂಗ್ ಟು ಓಪನ್ ಅಂತ ಕನ್ಫರ್ಮ್ ಮಾಡಿದ್ದಾರೆ. ಸೊ ಜಾಸ್ತಿ ಇನ್ನೇನು ಹೇಳುವಂಥ ಅಗತ್ಯತೆ ಎಲ್ಲ. ಒಬ್ವಿಯಸ್ಲಿ ಇವತ್ತು ಇಂಡಿಯನ್ ಟೀಮೇನೆ ಫೇವ್ರೇಟ್ಸು ಗೆಲ್ಲೋದಕ್ಕೆ. ನೋಡೋಣ ಅದೇನಾಗುತ್ತೆ ಅಂತ. ನಿಮ್ಮ ಅನಿಸಿಕೆ ಏನು? ಇವತ್ತು ಏನಾದ್ರು ಬಾಂಗ್ಲಾದೇಶದವರು ಅಪ್ಸೆಟ್ ಮಾಡ್ತಾರೆ ಟೀಮ್ ಇಂಡಿಯಾಗೆ ಗ್ವಾಲಿಯರ್ ಸ್ಟೇಡಿಯಮಲ್ಲಿ? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ ಮಗ. ಸಿಗೋಣ, ಬಾಬಾ.